ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಹರ್ಷಿತಾ. ಸೊ ಇವತ್ತು ಇನ್ನೊಂದು ಶನಿ ದೋಷ ಪರಿಹಾರಕ್ಕೆ ನಾವು ಶನಿವಾರ ಏನು ಮಾಡಬೇಕು, ನಾಳೆ ಶನಿವಾರ ಇದೆ, ಸೊ ಏನು ಮಾಡಬಹುದು ಅನ್ನೋಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ತುಂಬ ಜನರಿಗೆ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇದ್ರು ಕಮೆಂಟಲ್ಲಿ ತಿಳಿಸಿ. ಹಾಗೆ ಹೊಸೊಬ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋಂಥ ಆಪ್ಷನನ್ನು ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗ್ತದೆ. ನೀವು ಆವಾಗಲೇ ನನ್ನ ವೀಡಿಯೋಸ್ಗಳನ್ನು ನೋಡಬಹುದಾಗಿದೆ. ಸೊ ಶನಿ ದೋಷ ಅನ್ನೋಂಥದ್ದು, ಶನಿಯ ಒಂದು ಕೆಟ್ಟ ಪ್ರಭಾವ ನಮ್ಮ ಮೇಲೆ ಇದ್ದರೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು, ಸಾಕಷ್ಟು ಸವಾಲುಗಳು ಎದುರಾಗತ್ತೆ. ಏನೋ ಒಂದು ಕೆಲಸ ಕಾರ್ಯನ ಮಾಡಬೇಕು, ಅದರಲ್ಲಿ ಯಶಸ್ಸು ಸಿಗಲ್ಲ, ಮನೆಯಲ್ಲಿ ನೆಮ್ಮದಿ ಇರಲ್ಲ, ಆರೋಗ್ಯದಲ್ಲಿ ಪದೇ ಪದೇ ಸಮಸ್ಯೆ ಆಗ್ತಾ ಇರುವಂಥದ್ದು, ಇಂತಹ ಸಮಸ್ಯೆಗಳು ಶನಿ ದೋಷ ಇದ್ದರೆ ಆಗುತ್ತೆ. ಸೊ ಶನಿ ದೋಷ ಇದ್ದರೆ ಅದಕ್ಕೆ ಪರಿಹಾರಗಳು ಇದ್ದೇ ಇರುತ್ತೆ. ಸೊ ನಾಳೆ ಶನಿವಾರ, ಸೊ ಶನಿವಾರ ನೀವು ಏನು ಮಾಡಬಹುದು ಅನ್ನೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ. ಅದರ ಜೊತೆಗೆ ನೀವು ಮನೆಯಲ್ಲೂ ಕೂಡ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಬಹುದು. ಸೊ ಮೊದಲೇದು ಬಂದು ಶನಿ ಪೂಜೆಯನ್ನು ಮಾಡುವಂಥದ್ದು, ಅಥವಾ ಮನೆಯಲ್ಲಿ ನೀವು ಶನಿ ಪೂಜೆಯನ್ನು ಮಾಡುವಂಥದ್ದು. ನೀವು ಮನೆಯಲ್ಲಿ ಶನಿ ಯಂತ್ರವನ್ನು ಸ್ಥಾಪಿಸಿ ಅದಕ್ಕೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಶನಿಯ ಒಂದು ಏನು ಸ್ತೋತ್ರವನ್ನು ಪಠಣೆ ಮಾಡೋದ್ರಿಂದ ಕೂಡ ಶನಿಯ ಒಂದು ಕೆಟ್ಟ ಪ್ರಭಾವ ಕಡಿಮೆ ಆಗುತ್ತೆ. ಸೊ ಕೆಲವರ ಮನೆಯಲ್ಲಿ ಇರುತ್ತೆ, ಶನಿಯ ಯಂತ್ರ ಇರುತ್ತೆ. ಸೊ ಅದಕ್ಕೆ ಪೂಜೆಯನ್ನು ಸಲ್ಲಿಸೋದು ಕೂಡ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅದ್ರ ಜೊತೆಗೆ ನೀವು ನಾಳೆ ಶನಿವಾರ ಯಾರಿಗಾದರೂ ದಾನವನ್ನು ಮಾಡುವಂಥದ್ದು, ಅಂದರೆ ಬಡವರಿಗೆ ಶನಿವಾರ ನೀವು ದಾನವನ್ನು ಮಾಡಬೇಕು. ಎಳ್ಳೆಣ್ಣೆ ಆಗಿರಬಹುದು, ಎಳ್ಳು ಆಗಿರಬಹುದು. ಅದ್ರ ಜೊತೆಗೆ ನೀವು ಬಡವರಿಗೆ ಹಣದ ಒಂದು ಸಹಾಯವನ್ನು ಕೂಡ ಮಾಡೋದಾಗಿರ್ಬೋದು. ಇದನ್ನು ನೀವು ಶನಿವಾರ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಸೊ ಶನಿ ದೋಷ ಯಾರಿಗೆ ಇರುತ್ತೆ ನೋಡಿ, ಅವರೇ ಅದನ್ನು ಮಾಡಬೇಕು. ಇದನ್ನು ನೀವು ಪ್ರತಿ ಶನಿವಾರ ಮಾಡ್ತಾ ಬಂದರೂ ಕೂಡ ಒಳ್ಳೆಯದಾಗತ್ತೆ. ಅದ್ರ ಜೊತೆಗೆ ನೀವು ಶನಿ ದೋಷ ಎಷ್ಟು ವರ್ಷ ಇದೆ ನಿಮಗೆ ಅನ್ನೋದನ್ನು ನೀವು ಅದನ್ನು ಖಚಿತಪಡಿಸ್ಕೊಳ್ಬೇಕು. ಕೆಲವರಿಗೆ ಅದೇ ಹೇಳ್ದ ಹಾಗೆ 13 ವರ್ಷ ಇರುತ್ತೆ, 7 ವರ್ಷ ಇರುತ್ತೆ. ಮಕ್ಕಳಲ್ಲಿ ಇದ್ದರೆ ತುಂಬ ಹಠ ಮಾಡೋದು, ನಮ್ಮ ಮಾತೆ ಕೇಳೋದಿಲ್ಲ, ಆರೋಗ್ಯ ಸಮಸ್ಯೆ ಪದೇ ಪದೇ ಬರ್ತಾ ಇರುವಂಥದ್ದು, ಇದೆಲ್ಲ ಶನಿಯ ಒಂದು ಪ್ರಭಾವ ಆಗಿರುತ್ತೆ. ಅದು ಹೋಗ್ತಾ ಹೋಗ್ತಾ ಒಂದು ಹಂತದವರೆಗೆ ಇರುತ್ತೆ, ಆಮೇಲೆ ಅದು ಸರಿ ಆಗುತ್ತೆ. ಅಂದರೆ ಇವಾಗ 13 ವರ್ಷ ಇದ್ದರೆ 7 ವರ್ಷವರೆಗೆ ಸ್ವಲ್ಪ ಕಷ್ಟ ಇರುತ್ತೆ ಮಕ್ಕಳಿಗೆ, ಆಮೇಲೆ ಹೋಗ್ತಾ ವಿದ್ಯಾಭ್ಯಾಸದಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ಪ್ರಗತಿ ಕಾಣ್ತಾ ಹೋಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಕಪ್ಪು ಬಟ್ಟೆಯನ್ನು ನೀವು ಹೆಚ್ಚಾಗಿ ಧರಿಸಬೇಕು. ಅಂದರೆ ನಾಳೆ ಶನಿವಾರ ನೀವು ಎಸ್ಪೆಷಲಿ ಶನಿವಾರ ಕಪ್ಪು ಬಟ್ಟೆಯನ್ನು ಧರಿಸೋದ್ರಿಂದ ತುಂಬಾ ಒಳ್ಳೆಯದು. ಶನಿಗೆ ಒಂದು ಪ್ರಿಯವಾಗಿರುವಂತಹದ್ದು ಕಪ್ಪು ಬಟ್ಟೆ. ಅದ್ರ ಜೊತೆಗೆ ಕಪ್ಪು ಆಭರಣವನ್ನು ಕೂಡ, ಕಪ್ಪು ಬಣ್ಣದ ಆಭರಣವನ್ನು ಕೂಡ ಶನಿ ದೋಷ ಯಾರಿಗಿದೆ ಅವರು ಅದನ್ನು ಧರಿಸಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಬಂದು ಶನಿ ದೋಷ ಇರುವವರು ಶನಿವಾರ ಉಪವಾಸವನ್ನು ಮಾಡಿ, ತುಂಬ ಒಳ್ಳೆಯದಾಗತ್ತೆ. ಶನಿವಾರ ಉಪವಾಸವನ್ನು ಮಾಡೋದ್ರಿಂದ ಶನಿಯ ಒಂದು ಕೆಟ್ಟ ಪ್ರಭಾವ ನಮ್ಮ ಮೇಲೆ ಇದ್ದರೆ ಅದು ಕಡಿಮೆ ಆಗ್ತಾ ಬರುತ್ತೆ. ಒಂದೇ ಸಲ ಶನಿ ಪ್ರಭಾವ ಏನು ಕಡಿಮೆ ಆಗಲ್ಲ. ಸೊ ನಾವು ಸ್ವಲ್ಪ ಅಲ್ಲಿ ಪೂಜೆಗಳನ್ನು ಮಾಡ್ತಾ ಇರುವಂಥದ್ದು, ಅದೇನು ಜಾತಕ ದೋಷದಲ್ಲಿ ಇರುತ್ತೆ ನೋಡಿ, ಅದಕ್ಕೆ ಕೆಲವು ಪರಿಹಾರಗಳನ್ನು ಜ್ಯೋತಿಷಿಗಳು ಹೇಳಿರ್ತಾರೆ. ಸೊ ನಾವು ಅದನ್ನು ಏನು ಮಾಡ್ತೀವಿ ಅಂದರೆ ಅಷ್ಟೊಂದು ಅಲ್ಲಗಳಿತೀವಿ, ಅಂದರೆ ಅದನ್ನು ಅಷ್ಟೊಂದು ಕೇರೆ ಮಾಡೋಕ್ಕೆ ಹೋಗಲ್ಲ. ಬಟ್ ಆರೋಗ್ಯದ ಮೇಲೆ ಪ್ರಭಾವ ಬೀರಿದಾಗ ಗೊತ್ತಾಗುತ್ತೆ ಏನೋ ಸಮಸ್ಯೆ ಆಗ್ತಾ ಇದೆ ಅಂತ. ಸೊ ಅದಕ್ಕೋಸ್ಕರ ಶನಿವಾರ ನೀವು ನಾಳೆ ಉಪವಾಸವನ್ನು ಮಾಡಬಹುದು. ಉಪವಾಸವನ್ನು ಮಾಡುವಾಗ ಮಾಂಸಾಹಾರಿಗಳು ಅಥವಾ ನಾನ್ ವೆಜಿಟೇರಿಯನ್ಸ್ ದಯವಿಟ್ಟು ಮಾಂಸಗಳು ಅಥವಾ ಏನು ಹೇಳ್ತಾರೆ ನಾನ್ ವೆಜ್ಗಳನ್ನು ತಿನ್ನಬೇಡಿ. ಸ್ವಲ್ಪ ಶುದ್ಧ ಮನಸ್ಸಿನಿಂದ ನೀವು ನಾಳೆ ಉಪವಾಸವನ್ನು ಮಾಡಿ. ಹಾಗೆ ನೀವು ಹಣ್ಣು ಹಾಲುಗಳನ್ನು ತಿನ್ನಬಹುದು, ಸೇವನೆ ಮಾಡಬಹುದು. ಸೊ ಉಪವಾಸವನ್ನು ಮಾಡಿ ನಿಮ್ಮ ಹತ್ತಿರದ ಶನಿಯ ದೇವಸ್ಥಾನ ಏನಿದೆ ನೋಡಿ, ಅಲ್ಲಿಗೆ ಹೋಗಿ ಎಳ್ಳೆಣ್ಣೆಯಲ್ಲಿ ನಿಮ್ಮ ಒಂದು ಎಳ್ಳೆಣ್ಣೆನ ಹಾಕಿ ಆ ಎಳ್ಳೆಣ್ಣೆಯಲ್ಲಿ ನಿಮ್ಮ ನೆರಳನ್ನು ನೋಡಿ ಆ ಎಣ್ಣೆನ ದೇವಸ್ಥಾನಕ್ಕೆ ನೀವು ದಾನ ಮಾಡಬಹುದು, ದೇವಸ್ಥಾನಕ್ಕೆ ಕೊಡಬಹುದು. ಅಂದರೆ ನಿಮ್ಮ ತಲೆಗೆ ಅದನ್ನು 2-3 ಸುತ್ತು ತಗೊಂಡ್ಬಂದು ದೇವಸ್ಥಾನಕ್ಕೆ ಕೊಡಿ. ಇದು ಮಾಡ್ತಾರೆ, ಅಂದರೆ ಎಳ್ಳೆಣ್ಣೆಯಲ್ಲಿ ನೆರಳನ್ನು ನೋಡಿ 2-3 ಸಲ ಅಲ್ಲಿ ಏನು ಭಟ್ರು ಇರ್ತಾರಲ್ವ ಅವರು ಹೇಳ್ತಾರೆ. ಸೊ ಎಳ್ಳೆಣ್ಣೆಯಲ್ಲಿ ನೆರಳನ್ನು ನೋಡಿ ಆಮೇಲೆ ನೀವು ದಾನವನ್ನು ಮಾಡಬಹುದು. ನೆರಳು ನೋಡಿ ಮಾಡ್ತಾರೆ, ಬಿಕಾಸ್ ನಾನು ಕೂಡ ಮಾಡಿದ್ದೆ ಇದನ್ನು. ಸೊ ಶನಿವಾರ ಉಪವಾಸ ಮಾಡೋದು ತುಂಬಾ ಒಳ್ಳೆಯದಾಗುತ್ತೆ ಶನಿ ದೋಷ ಇರೋರಿಗೆ. ಆಮೇಲೆ ಶನಿಯ ಸ್ತೋತ್ರವನ್ನು ಪಠಣೆ ಮಾಡಬೇಕು. ಶನಿಯ ಸ್ತೋತ್ರ ಓಂ ಶನೀಶ್ವರಾಯ ನಮಃ ಆಗಿರ್ಬೋದು, ತುಂಬ ಶನಿಯ ಒಂದು ಇರುತ್ತೆ ಶನಿಯ ಸ್ತೋತ್ರಗಳು, ಅದನ್ನು ನೀವು ಪಠಣೆ ಮಾಡಿ. ಶನಿವಾರ ಬೆಳಗ್ಗೆ ಎದ್ದು ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಶುದ್ಧವಾದ ಮನಸ್ಸಿನಿಂದ ಉಪವಾಸವನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತೀನಿ. ಯಾಕಂದರೆ
ನಾನು ಕೂಡ ಇದನ್ನ ಎಲ್ಲ ದಾಟಿ ಬಂದಿದ್ದೀನಿ. ಅಂದರೆ ನನಗೂ ಕೂಡ ಈ ಶನಿಯ ಒಂದು ಪ್ರಭಾವ ಇತ್ತು, ಶನಿ ದೋಷ ಆಯಿತು. ಸೊ ಚಿಕ್ಕ ವಯಸ್ಸಿನಲ್ಲೇ ಬಂದು ಹೋದರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ದೊಡ್ಡ ವಯಸ್ಸಾದ್ಮೇಲೆ ಬಂದರೆ ಅನಾರೋಗ್ಯ ಸಮಸ್ಯೆ ಆಗುತ್ತೆ, ಜೀವನದಲ್ಲಿ ಕಷ್ಟಗಳು ಬರುತ್ತೆ, ದುಡ್ಡಿನ ಸಮಸ್ಯೆ ಆಗುತ್ತೆ, ಕೆಲಸ ಹುಡುಕ್ತಾ ಇದ್ದೀರಾ ಅಂದರೆ ಕೆಲಸದಲ್ಲೂ ಕೂಡ ನಿಮ್ಗೆ ಯಶಸ್ಸು ಸಿಗದೇ ಇರುವಂಥದ್ದು ಇದೆಲ್ಲ ಆಗ್ತಾ ಇರುತ್ತೆ. ಬಟ್ ಸ್ವಲ್ಪ ಸಮಯದವರೆಗೆ ಇರುತ್ತೆ, ಆಮೇಲೆ ಅದು ಸರಿ ಆಗ್ತಾ ಹೋಗುತ್ತೆ. ಆ ವರ್ಷ ಮುಗಿದ ಮೇಲೆ ಅಂದರೆ ಎಷ್ಟು ವರ್ಷವರೆಗೆ ಇರುತ್ತೆ ನೋಡಿ, ಆಮೇಲೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ. ಸೊ ಇದಿಷ್ಟು ನೀವು ಶನಿವಾರ ಅಂದರೆ ನಾಳೆ ನೀವು ಮಾಡಬೇಕಾಗಿರುವಂಥದ್ದು. ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಈ ವಿಡಿಯೋ ಮುಖಾಂತರ ತಿಳಿಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಮಾಹಿತಿ ಇಷ್ಟ ಅಂತ ಆದರೆ ಅಥವಾ ನಿಮ್ಗೆ ಏನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.